ಧರ್ಮಸ್ಥಳದ ಗ್ರಾಮದಲ್ಲಿ 100 ಶವ ಹೂಳಲಾಗಿದೆ ಎಂಬ ಪ್ರಕರಣ, ಇದು ಅಲ್ಲವೇ ಅಲ್ಲ ಪ್ರಕರಣ 100 ಶವ ಅಂತ ನನ್ನ ವಾದ. ಇದನ್ನು ಮಾಧ್ಯಮಗಳು ಸೃಷ್ಟಿ ಮಾಡಿರೋಂಥದ್ದು ಅಥವಾ ಮಾಧ್ಯಮಗಳಿಗೆ ಆಹಾರದ ರೂಪದಲ್ಲಿ ಅದನ್ನು ಒದಗಿಸಿರೋದು ಯಾರೋ. ಎಲ್ಲಿದೆ? ವೇರ್ ಈಸ್ 100 and 1000? ವೇರ್ ಈಸ್ ಇಟ್? ಮೊನ್ನೆ ಯಾವುದೋ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಮಾಸ್ ಬರಿಯಲ್. ಎಲ್ಲಿದೆ ಮಾಸ್ ಬರಿಯಲ್? ವಾಟ್ ಈಸ್ ಮಾಸ್ ಬರಿಯಲ್? ಒಂದೇ ಗುಂಡಿಗೆ 60 ಜನನೋ 80 ಜನನೋ 100 ಜನನೋ ಹೂತಾಕೋದು. ಎಲ್ಲಿದೆ ಆ ಟಿ ವಿನಲ್ಲಿ ಮಾಸ್ ಬರಿಯಲ್ ಅಂತ ಬರ್ತಿತ್ತು? ಇನ್ಫ್ಯಾಕ್ಟ್ ದಟ್ ಟಿ ವಿ ಶುಡ್ ಬಿ ಚಾಲೆಂಜ್ಡ್ ಈಗ ನನ್ನ ಪ್ರಕಾರದಲ್ಲಿ. ಎಲ್ಲಿದೆ ಮಾಸ್ ಬರಿಯಲ್? 13ನೇ ಪಾಯಿಂಟ್ ಬಗ್ಗೆ ಮಾತಾಡ್ತಾರೆ ಸರ್. 36 ಮಾತಾಡ್ಲಿ 36 ಮಾತಾಡ್ಲಿ, ವೇರ್ ಇಸ್ ದಿ ಮಾಸ್ ಬರಿಯಲ್? ಐಸೆ ಉತ್ತರ ಕೊಡ್ಬೇಕಲ್ಲ ಯಾರು ಒಬ್ರು. ಎಕ್ಸಾಕ್ಟ್ ಕೊಡ್ಲೇಬೇಕು. ಆಮೇಲೆ 100 ಎಲ್ಲಿ? ಒಂದಾದ್ರೂ ಸಿಗಬೇಕು. ಸಿಗಬೇಕಲ್ಲ. ಹೌದು. ಈ ಪ್ರಕರಣಕ್ಕೆ ಟ್ವಿಸ್ಟ್ ಅಂತೆ. ಏನು ಟ್ವಿಸ್ಟು? ಮಹಿಳೆಯರನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬುರುಡೆ ಸಮೇತ ಬಂದು ದುತ್ ಅಂತ ಇವನು ಪ್ರತ್ಯಕ್ಷ ಆಗಿದ್ದ ಅನಾಮಿಕ. ಅದರಿಂದ ಕಮ್ಯುನಿಸ್ಟ್ ಇದ್ದಾರೆ ಅಂತ ಬಿ ಜೆ ಪಿಯವರು. ಮತ್ತು ಈಗ ಯಾರೋ ಒಬ್ಬರು, ಯಾರಿದು ಜನಾರ್ದನ್ ರೆಡ್ಡಿ, ದಕ್ಷಿಣ ಕನ್ನಡದಲ್ಲಿ DC ಆಗಿದ್ದರು. ನಂತರದಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟರು ತಮ್ಮ ಹುದ್ದೆಗೆ ಅವರದ್ದೇ ಆದ ಕಾರಣಗಳಿಂದಾಗಿ. ನಂತರ ರಾಜಕೀಯ ಪ್ರವೇಶ ಮಾಡಿದ್ರು, ಗೆದ್ದರು. ತಮಿಳುನಾಡಲ್ಲಿ MP ಆಗಿದ್ದಾರೆ, ತಿರುವಳ್ಳೂರಲ್ಲಿ ಕಾಂಗ್ರೆಸ್ಸಿನ ಹಾಲಿ MP. ಅವ್ರ ಕೈವಾಡ ಇದೆ ಅಂತ ಜನಾರ್ದನ್ ರೆಡ್ಡಿ ಅವರು. ಓಕೆ, ಅದಕ್ಕೆ ಯಾರ್ಯಾರು ಹೌದು ಇನ್ಯಾರು ನಮಗೆ ಗೊತ್ತಿಲ್ಲಪ್ಪ, ನಮಗೆ ಗೊತ್ತಾಗಲ್ಲಪ್ಪ ಇದು ಅಂತ ಅವರು. ಇನ್ಯಾರೊಬ್ಬರು ವಿದೇಶದಿಂದ ಹಣ ಬರ್ತಾ ಇದೆ, ಇದೆಲ್ಲ ಷಡ್ಯಂತ್ರ, ಇದು ED ಕೊಡಬೇಕು. ನೀವು ED ಕೊಟ್ಕೊಳ್ಳಿ, MD ಕೊಟ್ಕೊಳ್ಳಿ, WC ಕೊಟ್ಕೊಳ್ಳಿ, ಯಾರಿಗಾರು ಕೊಟ್ಕೊಳ್ಳಿ, ನಮಗೆ ಸಂಬಂಧ ಅದಲ್ಲ. ಈಗ 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ, ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗೆ ಕಾಣತ್ತೆ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ಒಂದು ಫುಲ್ ಖುಷಿ ಇದನ್ನೀಗ. ಸದ್ಯಕ್ಕೆ ನನಗಿರುವ ಸಂಬಂಧ ಇಷ್ಟೆ. ಅನಾಮಿಕನಾಗಿ ಬಂದಿರುವವನ ದೂರು ಹೌದಾ ಅಲ್ಲವಾ ಅಷ್ಟೇ ಬೇಕಾಗಿರೋದು. ಆಮೇಲೆ ಉಳಿದಿದ್ದೆಲ್ಲ ಕತೆ ಇವೆಲ್ಲ ಆಮೇಲೆ ಉಳಿದಿತ್ತು. ಫಸ್ಟ್ ತೀರ್ಮಾನ ಮಾಡಿಸಿ ಅವನು ಹೇಳ್ತಾರೆ ಸರಿ ಇದೆಯಾ ಅಷ್ಟೇ ಬೇಕಾಗಿರೋದು. ನಂತರ ಉಳಿದಿದ್ದು ಕಾಸೆಲ್ಲಿಂದ ಬಂತು, ಸಮುದ್ರದ ಎಡಭಾಗದಿಂದ ಬಂತ, ಸಮುದ್ರದ ಬಲಭಾಗದಿಂದ ಬಂತ, ವಿಮಾನದಲ್ಲಿ ಬಂತ, ಹಡಗಲ್ಲಿ ಬಂತ, ಜೋಬಲ್ಲಿ ತಂದರ, ಸೂಟ್ ಕೇಸಲ್ಲಿ ತಂದರ, ಎಲ್ಲ ಆಮೇಲೆ ನೋಡೋಣ. ಬಟ್ ಅಲ್ಲಿಗೆ ನಿಲ್ಲಿಸ್ಬಿಡ್ತಾರ ಅನ್ನುವಂಥದ್ದು ಆಮೇಲಿನ ಪ್ರಶ್ನೆ. ನಿಲ್ಲಿಸಿದ್ರೆ ನೀವು ಬಿಡಬೇಡಿ, ನೀವು ಸ್ಟಾರ್ಟ್ ಮಾಡಿ. ಯೂಟ್ಯೂಬ್, ವೈ ಟ್ಯೂಬ್, ಎಕ್ಸ್ ಟ್ಯೂಬ್, ಆಮೇಲೆ ಏನು ಎಲೆಕ್ಟ್ರಿಕ್ ಟ್ಯೂಬ್ ಅಂತ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ವಾಪಸ್ ಯಾರು ಬೇಡ ಅಂದವ್ರು ನಿಮ್ಮನ್ನು. ಎಸ್, ಓಕೆ. ಬಟ್ ಜನಾರ್ದನ್ ರೆಡ್ಡಿ ಆರೋಪ ಮಾಡಿದ್ದೀರಿ. ಬಟ್ ಅವ್ರ ಜೊತೆಗೆ ಯಶ್ಪಾಲ್ ಸುವರ್ಣ ಮತ್ತು ಭರತ್ ಶೆಟ್ಟಿ, ಅವ್ರು ಯಾರು ಏನು ಬೇಕಾದ್ರೂ ಹೇಳ್ಕೊಳ್ಳಿ. ಯು ಹ್ಯಾವ್ ಟು ಪ್ರೂವ್ ಇಟ್. ಪ್ರೂವ್ ಮಾಡಬೇಕು. ಹೌದೌದು, ಸೆಂಥಿಲ್ ಇಸ್ ಬಿಹೈಂಡ್ ಇಟ್ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದ್ರು ದಾಖಲೆ ಇರಬೇಕು. ಒಂದು. ಎರಡನೇದು, ಒಂದು ವೇಳೆ ಸೆಂಥಿಲ್ಗೆ ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ, ನನ್ನ ಪ್ರಕಾರದಲ್ಲಿ ಸೆಂಥಿಲ್ಗೆ ಇದರಲ್ಲಿ ಯಾಕೆ ಇಂಟ್ರೆಸ್ಟು ಅಂತ ನನಗೆ ಕುತೂಹಲ ಇದೆ ಆಗ. ಅಥವಾ ಸೈದ್ಧಾಂತಿಕವಾಗಿ ಅಂತ ಅನ್ನೋದಾದರೆ ಸೆಂಥಿಲ್ ಸೈದ್ಧಾಂತಿಕವಾಗಿ ಧರ್ಮಸ್ಥಳದ ವಿರುದ್ಧ ಯಾಕೆ ಬರಬೇಕು ಅಂತ ನೆಕ್ಸ್ಟ್ ಕುತೂಹಲ ಬರುತ್ತೆ ನನಗಾಗ. ಅಂದರೆ ಅವ್ರು ಹೇಳ್ತಾ ಇರುವಂಥದ್ದು ತಮಿಳುನಾಡಲ್ಲಿ ಸನಾತನ ಧರ್ಮದ ವಿಚಾರವಾಗಿ ಹೋರಾಟ ನಡೆಸ್ತಾ ಇದ್ದಾರೆ, ಇವರು ಅದರ ಭಾಗವಾಗಿ ನಿಂತ್ಕೊಳ್ತಾ ಇದ್ದಾರೆ ಅಂತ. ಸನಾತನ ಧರ್ಮದ ವಿಚಾರವಾಗಿ ಹೋರಾಟ ಮಾಡುವವರು ಭಾಗವಾಗಿ ತಲೆಮರೆಸಿಕೊಂಡು ಗೌ ಸಾಕೊಂಡು ನಿಂತ್ಕೊಂಡ್ರೆ ಪ್ರಯೋಜನ ಏನು? ಎದುರುಗಡೆ ಅವರು ಆಗ ಆ್ಯಂಟಿ ಸನಾತನ ಧರ್ಮದವ್ರಿಗೆ ಇವ್ರು ಹೀರೋ ಆಗ್ಬೋದು. ನೀವು ಏನು ಪ್ರಯೋಜನನೇ ಇಲ್ಲ ಯಾವುದು. ಹಂಗಾಗಿ ದಿಸ್ ನೀಡ್ಸ್ ಟು ಬಿ ಪ್ರೂವ್ಡ್ ಬೈ ಸಂಬಡಿ. ರೂಮರ್ಸನ್ನೇ ತಂದು ಸತ್ಯ. ಸೇಮ್ ಅನಾಮಿಕನ್ ಕೇಸು. ಸುಮ್ಮನೆ ಬಂದು ಹೇಳೋರು. ನನ್ನ ಪ್ರಶ್ನೆ ಈಗಿರೋದು ಅನಾಮಿಕನ ವಿಚಾರದಲ್ಲಿ ಅವನು ಏನೇನು ಹೇಳಿದ್ದಾನೆ ಅದನ್ನು ಪರಮ ಸತ್ಯವೆಂದು ನಂಬಿದ್ದು ಯಾಕೆ? ವೆನ್ ಯು ಹ್ಯಾವ್ ಅಬ್ಸಲ್ಯೂಟ್ಲಿ ನೋ ಎವಿಡೆನ್ಸ್. ದೇರ್ ಈಸ್ ನೋ ಎವಿಡೆನ್ಸ್, ಅಟ್ಲೀಸ್ಟ್ ಟಿಲ್ ಟುಡೇ. ನಾಳೆ ಗೊತ್ತಿಲ್ಲ ನನಗೆ, ಸದ್ಯದಂತೂ ಯಾವುದೂ ಇಲ್ಲ. ಬ್ಯಾಗಲ್ಲಿ ಹಿಡ್ಕೊಂಬಂದಿದ್ದು ಬುರುಡೆನ ಎವಿಡೆನ್ಸ್ ಅಂತ ಮಾಡ್ಕೊಂಡ್ರಲ್ಲ ನೀವುಗಳು. ಕಾಮನ್ ಸೆನ್ಸ್ ಅನ್ನೋದು ಯಾವನ್ಗಾರ ಒಬ್ಬನಿಗೆ ಇರಬೇಕಾಗಿತ್ತು ಇವಾಗಕ್ಕೆ. ಇದರಲ್ಲಿ ಫಸ್ಟ್ ಅಲ್ಲಿಂದನೇ ಶುರು ಮಾಡಬೇಕು. ಎಕ್ಸಾಕ್ಟ್ಲಿ. ತಮಾಷೆ ಆಡ್ತಾ ಇದ್ದಾರಾ? ಯಾವುದೋ ಸ್ಮಶಾನಕ್ಕೆ ಹೋಗಿ ಅವನ ಬುರುಡೆನ ಬ್ಯಾಗಲ್ಲಿ ಹಿಡ್ಕೊಂಬಂದ್ಬಿಟ್ರೆ ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಎವಿಡೆನ್ಸ್ ಇನ್ ದಿಸ್ ಎಕ್ಸೆಪ್ಟ್ ದಿ ಓರಲ್ ಸ್ಟೇಟ್ಮೆಂಟ್. ಈ ಓರಲ್ ಸ್ಟೇಟ್ಮೆಂಟನ್ನು ಎಷ್ಟು ಗಂಭೀರವಾಗಿ ತೊಗೊಂಡು SITಗೆ ಹೋಗಿದ್ದೀರಿ ಅಂತಂದರೆ ಆಸ್ ದೋ ವಿ ಆರ್ ಕನ್ವಿನ್ಸ್ಡ್ ಅನ್ನೋ ಹತ್ರ ಹೋಗಿದ್ದೀರಿ. ಹೌದು, ಅವನು ಹೇಳ್ತಾರೆ ಆಸ್ ದೋ ವಿ ಆರ್ ಕನ್ವಿನ್ಸ್ಡ್. ಅವನು ಹೇಳುತ್ತಿರುವುದು ಪರಮ ಸತ್ಯವೆಂದು. ಅವನು ಕೈ ಬೆರಳನ್ನು ತೋರಿಸಿದ ಕಡೆಯಲ್ಲೆಲ್ಲ ಹಾಗಾಗಿ
ಉತ್ಖನನವಾಗಿ ನೂರಾರು ಶವಗಳು ಹೊರಕ್ಕೆ ಬಂದು ಬಿಡುತ್ತದೆಂದು. ಹೂ ಟುಕ್ ದೀಸ್ ಡಿಸಿಷನ್ಸ್? ಈಗ ಬುರುಡೆ ಹಿಂದೆ ಬೆನ್ನತ್ತಿದ್ದಾರೆ. ಐ ಆಮ್ ಸರ್ಪ್ರೈಸ್ಡ್. ಇನ್ ಫ್ಯಾಕ್ಟ್ ನನಗೊಂದು ಆಶ್ಚರ್ಯ ಆಗ್ತದೆ. ಯಾವುದು ಸರ್? ಇವನು ಯಾವುದೇ ರೀತಿಯ ಆಧಾರಗಳು ಅಥವಾ ಇನ್ನೊಂದು ಇಲ್ಲದೆ 164 ಆದರೂ ಹೇಗಾಗತ್ತೆ? ಹೌ ಡಸ್ ಇವನ್ ಮ್ಯಾಜಿಸ್ಟ್ರೇಟ್ ಅಲೋ ದಿಸ್ ಅಂತ ನನಗೊಂದ್ಸರಿ ಅನಿಸ್ಬಿಡ್ತಿದ್ದಕ್ಕಿದಂತೆ. ಬಟ್ ಬುರುಡೆ ತಂದಿದ್ನಲ್ಲ ಸರ್, ಆ ವಿಚಾರದಲ್ಲಿ ತನಿಖೆ 1000 ತರ್ಬೋದ್ರಿ, ಎಲ್ಲಿಂದನೋ ತಂದುಬಿಟ್ರೆ. ನನಗೆ ಆಶ್ಚರ್ಯ ಆಗ್ತಿದೆ ಈ ಪ್ರಕರಣದಲ್ಲಿ. ಎಲ್ಲರೂ ನನಗೆ ಒಂಥರ ರೋಚಕವಾಗಿ ಕಾಣಿಸ್ತಾ ಇದೆ. ಎಸ್. ಇನ್ನು ಬಿಜೆಪಿಗರ ಆರೋಪಕ್ಕೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದಿಷ್ಟು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಮಾತನಾಡಿದ್ದಾರೆ. ರಾಜಕೀಯ ಮಾಡೋದೆಲ್ಲ ಬಿಡ್ರಿ, ದಾಖಲೆ ಕೊಡ್ರಿ ಅಂತ ಹೇಳಿದ್ದಾರೆ. ಇನ್ನು ಬಿಜೆಪಿಯವರೆಲ್ಲ ಧರ್ಮಸ್ಥಳ ಚಲೋ ಮಾಡಿದಾರಲ್ಲ, ಹಂಗೆ ಕಾಂಗ್ರೆಸ್ನವರು ಮಾಡ್ತಾರಂತೆ. ಯಾರು ಬೇಕಾದ್ರೂ ಮಾಡ್ರಪ್ಪ, ಅಲ್ಲೇನು ಬಾಗಿಲು ಹಾಕಲ್ಲ ಯಾರಿಗೂ. ಬನ್ನಿ ನೀವು ಬಿಡಿ ಅಂತ. ಹೊಟ್ಟೆ ಹಸ್ತ್ರೆ ಪುಕ್ಕಟ್ಟೆ ಊಟ ಹಾಕ್ತಾರೆ, ಮಾಡಿಕೊಂಡೇ ಬಂದುಬಿಡಿ. ಪ್ರಸಾದ ತೊಗೊಂಡು ಬರಲಿ. ಪ್ರಸಾದನೋ ಊಟನೋ ನಿಮ್ಮ ಭಾವನೆಗೆ ಬಿಟ್ಟಿದ್ದಿದ್ದು ಆಯ್ತಲ್ವಾ? ಊಟ ಮಾಡ್ಕೊಂಡೆ ಬನ್ನಿ, ಹೊಟ್ಟೆ ಹಸ್ತಿದ್ರೆ ಚಲೋ ಅಲ್ವಾ? ಚಲೋ ಆದಾಗ ಸ್ವಲ್ಪ ನಡೆದು ಹೋಗಿಡ್ದು ಆಯಾಸ ಆಗಿ ಊಟ ಮಾಡ್ಕೊಂಡು ಬರ್ರಿ. ಯಾರು ಬೇಡ ಅಂದವರು? ಹೋಗ್ರಿ ಎಲ್ಲರೂ. ಯಾರು ಬೇಡ ಅಂದವರು? ಬುರುಡೆ ಸಮೇತ ದೂರುದಾರ SITಗೆ ನೆನೆ ಬಂದ ದೂರುದಾರ ಗ್ರಿಲ್ ಮಾಡಿತ್ತು ಒಂದು 6-7 ಗಂಟೆ ಕಾಲ. ಅವ್ನಿಗೇನೋ ಇದನ್ನಂತೆ ಕ್ವಶನ್ಸನ್ನೆಲ್ಲ ಕೇಳಿದ್ದಾರೆ ಇವರು, ಯಾರು ಪೊಲೀಸ್ನವರು. ಏನಪ್ಪ ಈ ಬುರುಡೆ ಎಲ್ಲಿಂದ ಬಂತು? ಅವನು ದಿನಕ್ಕೊಂದು ಹೇಳಿಕೆ ಕೊಡ್ತಿದ್ದಾನೆ ಅಂತ ಸುದ್ದಿ. ನಮ್ಗೆ ಯಾರು ಫೋನ್ ಮಾಡಿ ಹೇಳಿಲ್ಲ. ಇಲ್ಲಿ ಈ ಗ್ರಾಮ ಪಂಚಾಯತಿಲಿ ಕೆಲಸ ಮಾಡ್ತಿದ್ದವ್ರನ್ನೆಲ್ಲ ಕರೆಸ್ತಿದ್ದಾರೆ ಈಗ ಪೊಲೀಸ್ನವರು. ಬರ್ರಿ ಇಲ್ಲಿ ಅಂತ. ಈ ಮಧ್ಯೆ 15 ವರ್ಷದಿಂದ ಬಾಲಕಿಯೊಬ್ಬಳು ಅನುಮಾನಾಸ್ಪದ ಸಾವಿದೆ ಅಂತ ಯಾರೊಬ್ಬರು ಬಂದು ದೂರು ಕೊಟ್ಟಿರ್ತಾರೆ. ಇದು ಬರುತ್ತವೆ. ಈಗ ಭಾಳ ಜನ ಅನ್ಕೋತಾ ಇದ್ದಾರೆ ಧರ್ಮಸ್ಥಳದಲ್ಲಿ ಕಳೆದ 25 ವರ್ಷದಲ್ಲಿ ನಡೆದ ಕೇಸೆಲ್ಲ SIT ಅನ್ಕೋಬಿಟ್ಟಿದ್ದಾರೆ ಈಗ. ನೋ, ಇಟ್ ಈಸ್ ನಾಟ್. ಓಕೆ. ಅಲ್ಲಿ ಕಾಣೆನೂ ಆಗಿರ್ಬೋದು, ಯಾರ್ದೋ ಬಾಡಿ ಸಿಕ್ಕಿರ್ಬೋದು, ಅಥವಾ ಯಾವುದೋ ಅನುಮಾನಾಸ್ಪದವಾಗಿ ಸಾವು ಆಗಿರಬಹುದು, ಎಲ್ಲನೂ ಆಗಿರ್ಬೋದು. ನಾನು ಯಾವುದೂ ಇಲ್ಲ ಅನ್ನೋಕ್ಕಾಗ್ತಾ ಇಲ್ಲ. ಅವೆಲ್ಲ SITಗೆ ಬರುತ್ತೆ ಅನ್ನೋಕ್ಕಾಗಲ್ಲ, ಅನ್ಲೆಸ್ ದೇರ್ ಇಸ್ ಎ ಸಾಲಿಡ್ ಎವಿಡೆನ್ಸ್ ಅದಕ್ಕೇನಾರು. ಬಟ್ ರಾಜ್ಯ ಸರ್ಕಾರ ರಾಜ್ಯದಲ್ಲಿರುವಂಥ ಎಲ್ಲ ಠಾಣೆಗಳಲ್ಲಿ ಆಗಿರುವಂತಹ ಅನ್ಐಡೆಂಟಿಫೈಡ್ ಬಾಡಿಗಳ ವಿಚಾರದಲ್ಲಿ ತನಿಖೆ ಮಾಡಿ ಅಂತ ಲೆಟರ್ ಹಾಕಿದಾರಲ್ಲ ಸರ್, ಮಾಡಿ. ಸೊ ಅದು ಪೂರ್ತಿ ಎಲ್ಲವೂ ಬರುತ್ತಾ ಅಂತ ಈಗ ಯಾರು SIT ಎಲ್ಲಿ ಮಾಡೋಕ್ಕಾಗತ್ತೆ? SITಗೆ ಲೆಟರ್ ಕೊಟ್ಟು ಅವ್ರು ಕೂದಲು ಬೆಳಗಾಗಿ ರಿಟೈರ್ ಆಗಿ ಮನೆಗೆ ಹೋಗ್ತಾರೆ ಅಷ್ಟೇ. ಇವ್ರ ತಲೆ. ಆಮೇಲೆ ಏನು ಮಾಡ್ತೀರಿ? ದಿ ಪ್ರಾಬ್ಲಮ್ ಈಸ್ ಇಂಥ ಭಾಳ ಪ್ರಕರಣಗಳಲ್ಲಿ ಒಂದು ಕೇಸ್ ತೊಗೊಂಡು ಕಾನ್ಸಂಟ್ರೇಟ್ ಮಾಡಿ ಬೆನ್ನಿಂದೆ ಬಿದ್ದು ಎವಿಡೆನ್ಸನ್ನು ಟ್ರ್ಯಾಕ್ ಡೌನ್ ಮಾಡ್ಕೊಂಡು ಏನಾದ್ರು ಮಾಡಿದಾಗ ಏನಾದ್ರು ಬೇರೆ ವಿಚಾರ. 100 ಕೇಸ್ಗಳನ್ನ ಅನುಮಾನಾಸ್ಪದ ಕೇಸು ಅಂತ 25 ವರ್ಷದಿಂದ ತೊಗೊಂಬಂದು ಮಾಡಿದ್ರು. ಅಷ್ಟು ಈಸಿಯಲ್ಲ ಟ್ರ್ಯಾಕ್ ಡೌನ್ ಮಾಡೋಕ್ಕೆ ಮ್ಯಾನ್ ಪವರ್ ಇಟ್ಕೊಂಡು. ಒಂದೇ ಮಾಡಿ ತಮಾಷಿನ ಆರ್ಡ್ರ್ ಬರೆಯೋನ್ಗೆ ಏನು ಹೋಗ್ಬೇಕು? AS ಆಫೀಸರ್ಗೋ ಪಾಲಿಟಿಷಿಯನ್ಗೋ? ಎಂದಾದ್ರೂ ಒಂದಿನ ಥರ ಕೂತ್ಕೊಂಡು 6 ಪೇಜ್ ಬರೆದಿದ್ದಾನಂತ ಅವನು ನೆಟ್ಟಿಗೆ. ಬರೆದಿದ್ರು ಗೊತ್ತಾಗತ್ತೆ ಕಷ್ಟ ಏನು ಅಂತ. ಸರಿ, ಏನು ಬರೆಯೋದು ಬೇಡ. ಈ ಬುರುಡೆ ಬಿಡೋ ರಾಜಕಾರಣಿಗಳಿಗೆ ಚಾರ್ಜ್ ಶೀಟ್ ಓದಪ್ಪ ನೋಡೋಣ, ಓಡೋಗ್ಬಿಡ್ತಾರೆ. 4 ಪೇಜ್ ಆಗ್ತಂಗೆ ಚಾರ್ಜ್ ಶೀಟೇ ಓದೋಕ್ಕಾಗಲ್ಲ ಇವ್ರ ಕೈಯಲ್ಲಿ, ಪೇಷನ್ಸ್ ಇಲ್ಲ. ಸುಮ್ಮನೆ ಬುರುಡೆ ಬಿಟ್ಕೊಂಡು ಓಡಾಡ್ತಾರೆ. ಇನ್ನು ಅವ್ನು ಬಂದಿದ್ದಂತೆ ಇವತ್ತೇನು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಂತ ಶಿವಮೊಗ್ಗ, ತೀರ್ಥಹಳ್ಳಿ, ಬೆಳಗಾವಿಲೆಲ್ಲ ಒಂದಷ್ಟು ಪ್ರೊಟೆಸ್ಟ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ದಟ್ಸ್ ಆಲ್ ಓಕೆ, ನನಗೇನು ಸಮಸ್ಯೆ ಇಲ್ಲ. ಬಟ್ ಬುರುಡೆ ತಂದ ವ್ಯಕ್ತಿ ಯಾರಾಗಿರಬಹುದು. ಮಿಕಾ, ಅನಾಮಿಕಾ, ಏನು ಬೇಕಾದ್ರೂ ಆಗಿರ್ಬೋದು. ಮಿಕವೂ ಇರಬಹುದು. ಮಿಕವಾಗಿ ಯಾರ್ದೋ ಕೈಗೆ ಸಿಗಾಕೊಂಡಿರ್ಬೋದು, ಅನಾಮಿಕನಾಗಿ ನಮಗೆಲ್ಲ ಸಿಗಾಕೊಂಡಿರ್ಬೋದು, ಯಾವುದಾದ್ರೂ ಗೊತ್ತಿಲ್ಲ. ಸೊ ಮಿಕಾ, ಅನಾಮಿಕಾ ಯಾವ್ದು ಬೇಕಾದ್ರೂ ಹಾಕ್ಕೊಳ್ಳಿ. ಈ ಅನಾಮಿಕಾ ಹ್ಯಾಶ್ ಟು ಸೇ ಎಲ್ಲಿಂದ ತಂದೆ ಈ ಬುರುಡೆನೆ ಅಂತ. ಅದರ್ವೈಸ್ ಕೇಸ್ ಮಸ್ಟ್ ಬಿ ಸೆಟ್ ಅಗೇನ್ಸ್ಟ್ ಹಿಮ್. ಬಾಯಿಗೆ ಬಂದಂಗೆ ಮಾಡಿದ್ದಕ್ಕೆ ಯಾರದ್ದೋ ಬುರುಡೆ ತೆಗೆದು ಎಕ್ಸ್ಯೂಮ್ ಮಾಡೋದು ಅಪರಾಧ. ಕಂಡವ್ರ ಬಾಡಿನ ಅಗತ್ಯ ತೆಗ್ಯಕ್ಕೆ ಬರಲ್ಲ. ಹಂಗೆ ನೀನು ಯಾರು ತೆಗ್ಯಕ್ಕೆ? ನಂಬರ್ 1. ಒಂದು ವೇಳೆ ಆಗಿದ್ದರೆ ಯು ಹ್ಯಾವ್ ಟು ಶೋ ಎಲ್ಲಿ ಅದು ಎಲ್ಲಿಂದ ಬರ್ತಾ ಇದೆ ಅದು ಅಂತ ಬುರುಡೆ. ಬಿಕಾಸ್ ಅಗೈನ್ ದ ಕ್ವಶನ್ ವಿಲ್ ಎಮರ್ಜ್. ಯಾರ್ದದು? ಪೂರ್ತಿ ಅಸ್ಥಿಪಂಜರ ಅದರಲ್ಲಿ ಬರೀ ಬುರುಡೆ ತಗೊಂಡೇನು ತಮಾಷೆ ಆಡ್ತಾ ಇದ್ದಾರೆ ಎಲ್ಲರೂ. ಅವನು ಹೇಳಲೇಬೇಕು ಆ ಬುರುಡೆ ಎಲ್ಲಿಂದ ಬರ್ತಾ ಇದೆ ಅಂತ. ಹೌದು, ಜಾಗನ ಕರೆಕ್ಟಾಗಿ ಗೊತ್ತಾಯ್ತಲ್ಲ. ಎರಡನೇದು ಯಾಕೆ ತೆಗೆದೆ ಅನ್ನೋದು ಬರಬೇಕಲ್ಲಿ. ತೆಗೆದಾಗ ಒಬ್ಬನೆಯೋ ಹಿಂದೆ ಮುಂದೆ ಯಾರು ಇದಾರೋ
ಅಲ್ಲಿ ವಿಡಿಯೋ ಮಾಡೋರು ಒಬ್ರು ಇದ್ರು. ಮತ್ತು ಇದಾರೋ ಬಿಟ್ಟಿದಾರೋ ನಂಗೆ ಗೊತ್ತಿಲ್ಲ. ಟ್ರೈಪಾಡ್ ಹಾಕ್ಬಿಟ್ಟು ಸ್ಟ್ಯಾಂಡ್ ಹಾಕ್ಬಿಟ್ಟು ನಾನೇ ರೆಕಾರ್ಡ್ ಮಾಡಿದೆ ಅಂದ್ರೆ ಏನು ಮಾಡಲಿ ನಾಳೆ? ಮೂಮೆಂಟಲ್ಲಿ ಟ್ರೈ ಮಾಡೋದು ಎಲ್ಲ ಗೊತ್ತಿಲ್ಲ ರೀ ನನಗೆ. ಹಾಗಾಗಿ ಹಿ ಹ್ಯಾಸ್ ಟು ಸೇ ಅದರ್ವೈಸ್ ಕೇಸ್ ಹ್ಯಾಸ್ ಟು ಬಿ ಸೆಟ್.